ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ವೈದ್ಯ ಅಧಿಕಾರಿಗಳ ಬಗ್ಗೆ ಒಂದಿಷ್ಟು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಿಮಗೆಲ್ಲ ಈ ತೋರಿಸ್ತಾ ಇರುವಂತಹ ದೃಶ್ಯದಲ್ಲಿ ತಾವು ನೋಡಬಹುದು, ಕರ್ತವ್ಯ ನಿರತ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬೇಕಾದರೆ ಬರ್ತಕ್ಕಂಥ ರೋಗಿಗಳು ಯಮಲೋಕಕ್ಕೆ ಸೇರುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ನಿಮಗೆ ಎಲ್ಲಿಂದೋ ನಾವು ಸುದ್ದಿಗಳು ತಂದು ತೋರಿಸ್ತಾ ಇಲ್ಲ, ಆದರೆ ಇಲ್ಲಿ ನಿಜವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಸರ್ಕಾರಿ ಅಧಿಕಾರಿಗಳು ಕೇವಲ ನಾಮಕೆ ವಾಸ್ತೆ ಮಾತ್ರ ಕೆಲಸ ಮಾಡುತ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಾಗಿದೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕು ಬಹಳಷ್ಟು ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು, ಅಲ್ಲಿ ಸಹೋದರರಿಬ್ಬರು ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ತಮ್ಮದೇ ಆದ ರಗಳೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆಯಿಂದ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಮನೆ ಮುಂದೆ ಈ ಒಂದು ಸರ್ಕಾರಿ ಆಸ್ಪತ್ರೆ ಇದ್ರೂ ಕೂಡ ಅವರು ಆ ಒಂದು ಆಸ್ಪತ್ರೆ ಕಡೆ ಒಂದಿಷ್ಟು ತಮ್ಮ ಹೆಗಲಾಕಿ ಮಲಗೋದಿಲ್ಲ. ಆದರೆ ಸಹೋದರಾಗಿರ್ತಕ್ಕಂಥ ಸಿದ್ಲಿಂಗಪ್ಪ ಪಾಟೀಲ್ ಕೂಡ ರಾಜಶೇಖರ್ ಪಾಟೀಲ್ ಅವರ ಮನೆ ಹಿಂದೆ ಅವರ ಮನೆ ಇದೆ, ಆದ್ರೂ ಕೂಡ ಇವರು ಮಗ್ಲಚ್ಚಿ ಈ ಕಡೆ ಮಲಗೋದಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಅವ್ರ ಮನೆಗೆ ಬಂದು ಅವರಿಗೆ ಡಾಕ್ಟರ್ಗಳನ್ನ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಬಡವರು ಬಗ್ಗರು ಬಂದ್ರೆ ಅಲ್ಲಿ ಯಮಲೋಕ ಸೇರಿದಂತೂ ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಈ ದೃಶ್ಯದಲ್ಲಿ ತಾವು ನೋಡಬಹುದು, ಇಡೀ ದಿನ ಇವತ್ತಿನ ದಿನಗಳಲ್ಲಿ ಒಬ್ಬ ಡಾಕ್ಟರ್ ಕೂಡ ಅಲ್ಲಿ ಹಾಜರಾಗಿಲ್ಲ. ಅಲ್ಲಿ ಎಷ್ಟು ಜನ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ಇಕ್ಕಿದ್ರು ಕೂಡ ಈಗ ಬರ್ತಾರೆ ಆಗ ಬರ್ತಾರೆ, ನೋಡ್ತೀವಿ, ಕಾದು ನೋಡ್ತೇವೆ, ಸುಸ್ತಾಗಿ ಹೋಗ್ತಕ್ಕಂಥ ಘಟನೆ ಕೂಡ ನಮ್ಮ ಮುಂದೆ ಇದೆ. ಆದರೆ ಕರ್ತವ್ಯ ನಿರತ ವೈದ್ಯರ ಕೋಣೆಯಲ್ಲಿ ಮಲಗೋದು ಯಾರಪ್ಪ ಅಂತಂದ್ರೆ ಅಟೆಂಡರ್ಗಳು ಮತ್ತು ಅಲ್ಲಿನ ವಾಚ್ಮ್ಯಾನ್ಗಳು. ಈ ದೃಶ್ಯ ನಿಮಗೆ ಯಾಕೆ ತೋರಿಸಿದೆ ಅಂದ್ರೆ ಇಲ್ಲಿ ಯಾರು ಕೂಡ ಹೇಳಲಿಲ್ಲ ಕೇಳಲಿಲ್ಲ ಅಂತ ಅನಾಥವಾಗಿದೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಗೋಳು. ಇಲ್ಲಿ ಬಡವರು ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಬದುಕಿನ ದಿನನಿತ್ಯದ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಲು ಆರೋಗ್ಯಕ್ಕೆ ತಮ್ಮ ಸುರಕ್ಷಿತವಾಗಿರಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಿಸಿದ್ದಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ. ಆದರೆ ಅಲ್ಲಿರ್ತಕ್ಕಂಥ ವೈದ್ಯರು ಕೂಡ ಯಾರು ಕೂಡ ಹಾಜರಾಗಲಿಲ್ಲ. ಅಲ್ಲಿ ನೋಡಿದ್ರೆ ಕಂಪೌಂಡರ್ ಮತ್ತು ಅಟೆಂಡರ್ಗಳು ಮಾತ್ರ ಅಲ್ಲಿ ಕೆಲಸ ಮಾಡ್ತಾರೆ. ವೈದ್ಯಾಧಿಕಾರಿಗಳಂತೂ ಲೆಕ್ಕಕ್ಕೆ ಇಲ್ಲ, ಅವ್ರು ಬರೋದು ಇಲ್ಲ. ಬರೀ ಬಂದು ಸಿಗ್ನೇಚರ್ ಹಾಕಿ ಎಲ್ಲೋ ಒಂದು 5 ನಿಮಿಷ ಕೂತ್ಕೊಂಡು ಆರಾಮಾಗಿ ಹೋಗಿ ಮನೇಲಿ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ. ಅವರ ಖಾಸಗಿ ಆಸ್ಪತ್ರೆಗಳಲ್ಲಿ ದಿನನಿತ್ಯ ದುಡಿತಾರೆ. ಯಾಗೊಮ್ಮೆ ಹೀಗೊಮ್ಮೆ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರು ಅವಾಗವಾಗ ಅವರು ಏನಾದರೂ ಏರುಪೇರುಗಳಾದಾಗ ಅಥವಾ ಅವರ ಮನೆ ಸಂಬಂಧಿಕರು ಏನಾದರೂ ಗಲಾಟೆಯಲ್ಲಿ ಹೊಡೆಪೆಟ್ಟಾಗಿ ತಲೆ ಬಡ್ಕೊಂಡು ಅಥವಾ ಇನ್ನಿತರ MLCಗಳು ಮಾಡ್ಕೊಳ್ಬೇಕಾದಾಗ ಅಲ್ಲಿ ನೇರವಾಗಿ ಅಧಿಕಾರಿಗಳು ಮನೆಗೆ ಕರೆಸ್ಕೊಳ್ತಾರೆ. ಮನೆಗೆ ಕರೆಸ್ಕೊಂಡು ಅವರಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸರ್ಟಿಫಿಕೇಟ್ಗಳನ್ನ ಬರ್ಸ್ಕೊಳ್ತಾರೆ, ಅಲ್ಲಿನ ಟ್ರೀಟ್ಮೆಂಟ್ ಕೂಡ ಪಡೆದುಕೊಳ್ತಾರೆ ಅಂತಕ್ಕಂಥ ಮಾತು ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದರೆ ಬಡವರ ಪಾಲಿನ ವೈದ್ಯಾಧಿಕಾರಿಗಳು ಏನಾದರೂ ಎಮರ್ಜೆನ್ಸಿ ಅಂತ ಆಸ್ಪತ್ರೆಗೆ ಬಂದ್ರೆ ಯಮಲೋಕ ಹೋಗದಂತೂ ಕಟ್ಟಿಟ್ಟ ಬುತ್ತಿ ಅಂತಾರೆ ಅಲ್ಲಿನ ಸಾರ್ವಜನಿಕರು. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅಲ್ಲಿರ್ತಕ್ಕಂತಹ ಶಾಸಕರ ಸಿದ್ಲಿಂಗಪ್ಪ ಪಾಟೀಲ್ ಅವರು ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ವಾರಕ್ಕೊಂದ್ಸರಿ ಎದುರು ಅಲ್ಲಿ ಆಸ್ಪತ್ರೆಗೆ ಬಂದು ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಕನಿಷ್ಠ ಪಕ್ಷ ಅವ್ರ ಮನೆ ಮುಂದೆ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವರು ಒಂದಿಷ್ಟು ಓಟಾಡ ಆಡಿದ್ರು ಕೂಡ ಡಾಕ್ಟರ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿ ಯಾರಿಗೆ ಹೇಳೋರಿಲ್ಲ, ಯಾರು ಕೇಳೋರಿಲ್ಲ ಅಂತ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಅಧಿಕಾರಿಗಳೆಲ್ಲ ರಾಜಶೇಖರ್ ಪಾಟೀಲ್ ಇದ್ದಾರೆ ಅಂತೇಳಿ ಶಾಸಕ ಸಿದ್ಲಿಂಗಪ್ಪ ಪಾಟೀಲ್ ಹೇಳ್ತಾರೆ. ಅಧಿಕಾರಿಗಳಿಂದ ಕೆಲಸ ತೆಗೆಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಹೇಳಿ ರಾಜಶೇಖರ್ ಪಾಟೀಲ್ ಸಿದ್ಲಿಂಗಪ್ಪ ಪಾಟೀಲ್ ಮೇಲೆ ವಾರ್ ಮಾಡ್ತಾರೆ. ಈ ಎಲ್ಲಾ ಸಮಸ್ಯೆಗಳ ಕುರಿತಾಗಿ ಅಲ್ಲಿನ ಬಡ ಜನರು ಬಲಿಪಶಿ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಹೇಳಲೇಬೇಕಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅನೇಕ ಜನ ಡಾಕ್ಟರ್ಗೆ ಬೇಕಾದ ಸೌಲಭ್ಯವನ್ನು ಒದಗಿಸಿಕೊಟ್ಟರು ಕೂಡ ಸರಿಯಾದ ಸಮಯಕ್ಕೆ ಬಾರದ ಡಾಕ್ಟರ್ಗಳು ಅಲ್ಲಿನ ರೋಗಿಗಳಿಗೆ ಟ್ರೀಟ್ಮೆಂಟ್ ಸಿಗಲ್ಲ. ಟ್ರೀಟ್ಮೆಂಟ್ ಸಿಕ್ಕರೂ ಕೂಡ ಅವರಿಗೆ ಆರೋಗ್ಯದ ವ್ಯವಸ್ಥೆ ಸರಿಯಾಗಿರಲ್ಲ. ಯಾಕಂದ್ರೆ ಅಲ್ಲಿ ಹುಮನಾಬಾದ್ ತಾಲೂಕಾ ಆಸ್ಪತ್ರೆಗೆ ತಾವು ಹೆಜ್ಜೆಟ್ಟರೆ ಸಾಕು ಗೊತ್ತಾಗುತ್ತೆ ನೀವು ಯಮಲೋಕ ಸೇರೋದು ಗ್ಯಾರಂಟಿ ಅಂತ. ಹಾಗಾಗಿ ಅಲ್ಲಿನ ಜನ ಓಡೋಡಿ ಬೀದರ್ ಆಸ್ಪತ್ರೆಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ, ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ನೋಡಿ, ಅಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯದ ನಿರ್ಲಕ್ಷ್ಯ ನೋಡಿ ಅಲ್ಲಿ ಬೇಸತ್ತು ಜನ ಇವತ್ತು ಗೌಡ್ರಿಗೆ ಹೇಳಿದ್ರೆ ಒಂದಿಷ್ಟಾಗುತ್ತೆ, ಸಣ್ಣ ಗೌಡ್ರಿಗೆ ಹೇಳಿದ್ರೆ ಒಂದಿಷ್ಟು ಮಾನ ಮರ್ಯಾದೆ ಹೋಗುತ್ತೆ, ಅಲ್ಲಿ ನಮ್ಮನ್ನೇ ಬೈತಾರೆ ಎಂಬ ಕಾರಣಕ್ಕಾಗಿ ಯಾರು ಕೂಡ ಅವರಿಗೆ ಕಂಪ್ಲೀಟ್ ಮಾಡೋರಿಲ್ಲ.
ಸಣ್ಣ ಗೌಡರಿಗೆ ಯಾರು ಹೇಳೋರಿಲ್ಲ, ದೊಡ್ಡ ಗೌಡರಿಗೆ ಹೇಳುವಂತ ಪರಿಸ್ಥಿತಿ ಅಲ್ಲಿ ಇಲ್ಲ. ಯಾಕಂದ್ರೆ ಅವರಿಬ್ಬರ ಮಧ್ಯೆ ಕೂಸು ಬಡ ಆಯ್ತು ಅನ್ನುವ ರೀತಿಯಲ್ಲಿ ಬಡ ಜನರು ಅಲ್ಲಿ ಹಾಳಾಗ್ತಾ ಇದ್ದಾರೆ. ಈಗಲಾದರೂ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಈ ಸುದ್ದಿ ನೋಡ್ತಾ ಇದ್ರೆ ದಯವಿಟ್ಟು ಇವತ್ತೇ ನೀವು ರಾತ್ರಿಗೆ ವಿಸಿಟ್ ಮಾಡಿ. ಅಲ್ಲಿ ಯಾವುದೇ ಒಬ್ಬ ಡಾಕ್ಟರ್ ಸಿಗಲ್ಲ ನಿಮ್ಗೆ. ನಾವು ಸುಮಾರು ದಿನಗಳಿಂದ ಅಲ್ಲಿ ನಾವು ಸ್ಟ್ರಿಂಗ್ ಆಪರೇಷನ್ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ಒಬ್ಬ ಡಾಕ್ಟರ್ ಸಿಗಲ್ಲ. ಅವ್ರವ್ರ ಮನೇಲಿ ಹೋಗಿ ಮಲ್ಕೊಂಡಿರ್ತಾರೆ. ಅಲ್ಲಿರ್ತಕ್ಕಂಥ ಪೇಷಂಟ್ಗಳು ಮಾತ್ರ ಅಲ್ಲಿರ್ತಾರೆ. ಬೆಳಗ್ಗೆ ಬರೋದು ಯಾವಾಗೋ 9 ಗಂಟೆಗೋ 10 ಗಂಟೆಗೋ ಬಂದು ಒಂದಿಷ್ಟು ತಮ್ಮ ಥಂಬ್ ಕೊಟ್ಟು ಅಲ್ಲೊಂದು ಸಹಿ ಮಾಡಿ ತಿರ್ಗಾ ಮತ್ತೆ ಹೋಗ್ತಾರೆ. ಅದಾದ ನಂತರ ಯಾರು ಬರೋದೇ ಇಲ್ಲ. ಅಲ್ಲಿ ಏನಾದರೂ ಇದ್ರೆ ಅದು ಕಂಪೌಂಡರ್ ಮತ್ತು ಅಟೆಂಡರ್ ಮಾತ್ರ ಅಲ್ಲಿ ಆ ಒಂದು ರೋಗಿಗಳಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಖುದ್ದಾಗಿ ಅಲ್ಲಿರ್ತಕ್ಕಂಥ ಅಟೆಂಡರ್ ಕೂಡ ಒಂದಿಷ್ಟು ನಮ್ಮ ಜೊತೆ ಮಾತನಾಡ್ತಾರೆ. ಅದೆಲ್ಲ ಇವತ್ತು ನಾವು ರಿವೀಲ್ ಮಾಡಬೇಕಾದ್ರೆ ನಿಜವಾಗಲೂ ಎಲ್ಲಿ ಇದ್ದಾರೆ, ಬಡವರ ಸೇವೆ ಸಿಗ್ತಾ ಇದೆನಾ ಅಥವಾ ಇಲ್ವಾ ಅಂತಕ್ಕಂಥ ಆಲೋಚನೆ ನಾವು ಮಾಡಬೇಕಾಗಿದೆ. ಬಂಧುಗಳೇ, ನಾವು ನಮಗೆ ಅಧಿಕಾರಗಳನ್ನು ಬೇಕು, ನಮಗೆ ತಕ್ಕಂತೆ ಸೌಲಭ್ಯಗಳು ಸಿಗಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಮತ ಚಲಾವಣೆ ಮಾಡಿ ನಮಗೆ ಬೇಕಂತ ಶಾಸಕರನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆದರೆ ಇವತ್ತು ಶಾಸಕರು ಎಲ್ಲ ಮರೆತು ಹೋಗಿ ತಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಬಡವರ ಸಮಸ್ಯೆಗಳು ಕೇಳೋರು ಯಾರು ಇಲ್ಲ. ಹೋಗ್ಲಿ ಬಿಡಿ, ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಲಕ್ಷಾಂತರ ರೂಪಾಯಿ ಸಂಬಳ ಪಡ್ಕೊಳ್ಳುವಂತಹ ಡಾಕ್ಟರ್ಗಳಿಗೆ ಕೇಳಕ್ಕೆ ಈ ಇಬ್ಬರಿಗೂ ಕೂಡ ಧೈರ್ಯ ಇಲ್ಲದಂತ ಆಗೋಗಿದೆ. ಯಾಕಂದ್ರೆ ಒಂದು ಕಡೆಯಿಂದ ರಾಜಶೇಖರ್ ಪಾಟೀಲ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಿಂದ ಇಲ್ಲಿ ಸಿದ್ಧಲಿಂಗಪ್ಪ ಪಾಟೀಲ್ ಹೇಳ್ತಾರೆ. ಆದರೆ ಈ ಗಂಡ ಹೆಂಡತಿಗಳ ಮಧ್ಯೆ ಕೂಸು ಬಡ ಐತಿ ಎನ್ನುವ ನಿಟ್ಟಿನಲ್ಲಿ ಹುಮ್ನಾಬಾದ್ ತಾಲೂಕಿನ ಬಡ ರೋಗಿಗಳ ಗೋಳು ಅದೇ ಆಗೋಗ್ಬಿಟ್ಟಿದೆ. ಈಗಲಾದರೂ ಸಿದ್ಧಲಿಂಗಪ್ಪ ಪಾಟೀಲ್ ಅವರೇ ಎಚ್ಚೆತ್ತುಕೊಂಡು ತಮ್ಮ ಕರ್ತವ್ಯದ ಅಧಿಕಾರಿಗಳಿಗೆ ವಿರುದ್ಧ ನೀವು ಅವರ ವಿರುದ್ಧ ನೀವು ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಲೇಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥವ್ರು ಬಡವರು, ಬಗ್ಗರು ಹಾಗೂ ಅನೇಕ ಜನ ಕಷ್ಟದಲ್ಲಿರ್ತಕ್ಕಂಥ ಜನಸಾಮಾನ್ಯರು. ಆದರೆ ನೀವು ನಿಮ್ಮ ಅಧಿಕಾರದಲ್ಲಿ ಡಾಕ್ಟರ್ಗಳನ್ನ ನಿಮ್ಮ ಮನೆಗೆ ಕರೆಸಿಕೊಂಡು ನೀವು ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ಳುವಂತ ಸೌಭಾಗ್ಯ ನಿಮಗೆ ದೊರಕಿಸಿಕೊಟ್ಟಿದ್ದಾರೆ ಆ ಪುಣ್ಯ ಕ್ಷೇತ್ರದ ಮತದಾರರು. ಆದರೆ ಆ ಮತದಾರರಿಗೆ ಇವತ್ತಲ್ಲಿ ನರಕ ಯಾತನೆ ಶುರುವಾಗಿದೆ. ಕೇವಲ ಒಬ್ಬ ಡಾಕ್ಟರ್ ಸಿಗಲ್ಲ, ಒಬ್ಬ ನರ್ಸ್ ಕೂಡ ಟೈಮಿಗೆ ಸರಿಯಾಗಿ ಸಿಗಲ್ಲ. ಅದಾದ್ಮೇಲೆ ಅಲ್ಲಿರೋದು ಮಾತ್ರ ಅಟೆಂಡರ್ ಮತ್ತು ಪಿವರ್ಗಳದೇ ಕಾರ್ಬಾರು. ಇವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದೀವಲ್ಲ, ಕರ್ತವ್ಯ ನಿರತ ವೈದ್ಯರ ಆ ಒಂದು ಕೋಣೆಯಲ್ಲಿ ಮಲಗಿದ್ಯಾರಪ್ಪ ಅಂದ್ರೆ ಅಟೆಂಡರ್ ಸಾಹೇಬರು. ಅವ್ರು ಕೇಳಕ್ ಹೋದ್ರೆ ಹೇಳ್ತಾರೆ, ಇಲ್ಲಿ ಯಾರು ಬರೋರಿ, ನಾವೇ ಇರೋದಿಲ್ಲಿ ಅಂತಕ್ಕಂಥ ಮಾತನ್ನ ಖುದ್ದಾಗಿ ಅಟೆಂಡರ್ ಹೇಳ್ತಾ ಇದ್ದಾನೆ. ಅಂದ್ಮೇಲೆ ಲೆಕ್ಕ ಹಾಕೊಳ್ಳಿ, ಇಲ್ಲಿ ಯಾರಿಗೂ ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಇಲ್ಲಿ ಗೌಡರ ಗದ್ದಲದಲ್ಲಿ ಬಡವರು ಬೀದಿ ಪಾಲಾದಂತೂ ಗ್ಯಾರಂಟಿ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮಾಜಿ ಸಚಿವರಾಗಲಿ ಅಥವಾ ಹಾಲಿ ಶಾಸಕರಲ್ಲಿ ಬಡವರ ಸೌಭಾಗ್ಯಕ್ಕೆ, ಬಡವರ ಬಗ್ಗೆ ಒಂದಿಷ್ಟು ಕಳಕಳಿ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಇವತ್ತೇ ರಾತ್ರಿ 11 ಗಂಟೆಗೆ ನೀವು ಹೋಗಿ ನೋಡಿ. ಇವತ್ತಲ್ಲಿ ಯಾರು ನಿಮಗೆ ಸಿಗೋದಿಲ್ಲ, ಯಾವ ಡಾಕ್ಟರ್ಸ್ಗಳು ಕೂಡ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ನೀವು ಬೇಕಾದ್ರೆ ನಾವು ನಿಮಗೆ ವಿಜಿಲ್ಸ್ಗಳು ಕೂಡ ಕೊಡ್ತೀವಿ. ನೀವು ಅವ್ರ ಬಗ್ಗೆ ಏನು ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಿ ಅಂತಕ್ಕಂಥದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆ, ಈ ಸುದ್ದಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಜೊತೆಗೆ ನಮ್ಮ ಸುದ್ದಿವಾಹಿನಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತೇವೆ. ಈ ಸರಣಿ ಒಂದು ಆಸ್ಪತ್ರೆ ವಿರುದ್ಧ ಅನೇಕ ರೀತಿಗಳಿಂದ ವರದಿಗಳನ್ನು ಕೂಡ ಮಾಡ್ತೀವಿ. ನೋಡ್ತಾ ಇರಿ ನಿರಂತರವಾಗಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್.